ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತಂದ್ರೆ ಮನೆಯಲ್ಲಿನೇ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನೆಗೆಟಿವ್ ಬರೋದು, ಪಾಸಿಟಿವ್ ರಿಸಲ್ಟ್ ಬರೋದು, ಮತ್ತೆ ಅದನ್ನ ಯಾವ ತರ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಈಗ ಪ್ರೆಗ್ನೆನ್ಸಿನ ಮನೆಯಲ್ಲೇ ಟೆಸ್ಟನ್ನು ಯಾವ ಥರ ಮಾಡ್ಕೊಳ್ಳೋದು ಮತ್ತು ಯಾವಾಗ ನೀವು ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ, ಮನೆಯಲ್ಲೇ ಟೆಸ್ಟ್ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಮತ್ತು ಹೇಗೆ ಮಾಡ್ಕೋಬೇಕು, ಅದನ್ನು ಯಾವ ಥರ ನೀವು ಮಾಡ್ಕೊಳ್ಳುವಾಗ ಯಾವ ಥರ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಮತ್ತು ಇನ್ಸ್ಟ್ರಕ್ಷನ್ಸನ್ನು, ಮತ್ತು ನೀವು ಯಾವ ವಿಧಾನ, ಅದು ಯಾವ ಥರ ವಿಧಾನ ಹೇಗೆ ಮನೆಯಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದು, ಮತ್ತು ಅದು ನಿಮಗೆ ಕಿಟ್ಟನ್ನು ಥ್ರೂ ಮಾಡ್ತಾ ಇದ್ರೆ ನೀವು ಯಾವ ಥರ ಕಿಟ್ಟನ್ನು ಉಪಯೋಗಿಸ್ಕೊಳ್ಳೋದು ಮತ್ತು ಯಾವೆಲ್ಲ ವಿಧಾನಗಳಿವೆ ಅಂತಂದು, ಪ್ರೆಗ್ನೆನ್ಸಿ ಮನೆಯಲ್ಲಿ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ವಿಧಾನಗಳು, ಬೇರೆ ಬೇರೆ ವಿಧಾನಗಳಿವೆ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ಇದನ್ನ ಪರೀಕ್ಷೆಯನ್ನು ಮಾಡ್ಕೊಳ್ಳೋ ಮುಂಚೆ ನೀವು ಏನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಅಂತಂದು ಅದರ ಬಗ್ಗೆ ಎಲ್ಲ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಬಹಳಷ್ಟು ನಿಮಗೆ ನೈಸರ್ಗಿಕವಾಗಿರುವಂಥ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ಳುವಂಥ ಮಾರ್ಗಗಳು ಕೂಡ ಇವೆ. ಮನೆಯಲ್ಲೇ ನಿಮಗೆ ಬೇರೆ ಬೇರೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಕೂಡ ನೈಸರ್ಗಿಕವಾಗಿ ನೀವು ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಇದನ್ನು ಹಳೆ ಕಾಲದಿಂದಲೂ ಕೂಡ ಮನೆಯಲ್ಲೇ ನೈಸರ್ಗಿಕವಾಗಿ ಹಿಂದಿನ ಕಾಲದಿಂದಲೂ ಟೆಸ್ಟನ್ನು ಮಾಡ್ಕೋತಾ ಬಂದಿದ್ದಾರೆ. ಅದು ಕೂಡ ಅಕ್ಯುರೇಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲೇ ಬೇರೆ ಬೇರೆ ನೈಸರ್ಗಿಕವಾದ ಮಾರ್ಗಗಳಿಂದ ಕೂಡ ಈಗ ಗರ್ಭ ಧರಿಸಿದಾಗ ಅವ್ರಿಗೆ ಈಗ HCG ಪ್ರಮಾಣ ಹಾರ್ಮೋನ್ಸ್ ಅದು ರಿಲೀಸ್ ಆಗ್ತಾ ಇರುತ್ತೆ. HCG ಅಂತಂದ್ರೆ ಈಗ ಇದು ಹ್ಯೂಮನ್ ಕೊರಿಯಾನಿಕ್ ಗನಡೋಟ್ರೋಫಿನ್ ಅಂತೇಳಿ ಇದು ಹಾರ್ಮೋನ್ಸ್, ಇದು ಹೆಚ್ಚಾಗಿ ಇದು ರಿಲೀಸ್ ಆಗುತ್ತೆ. ಇದು ನಿಮ್ದು ಯೂರಿನ್ ಥ್ರೂ ಪಾಸ್ ಆಗುವಂಥ ಸಮಯದಲ್ಲಿ ನಿಮಗೆ ಇದು ಯೂರಿನ್ನಲ್ಲಿ ಇದು ನಿಮಗೆ ಎಷ್ಟು ಪ್ರಮಾಣ ಜಾಸ್ತಿ ಇರುತ್ತೋ ಅವಾಗ ಅಷ್ಟು ವೇಗವಾಗಿ ನಿಮಗೆ ಪ್ರೆಗ್ನೆನ್ಸಿ ಆಗೋದು, ಬೇಗ ನಿಮಗೆ ಪ್ರೆಗ್ನೆನ್ಸಿದು ರಿಸಲ್ಟ್ ಪಾಸಿಟಿವ್ ಬೇಗ ಗೊತ್ತಾಗುತ್ತೆ. ಕಡಿಮೆ HCG ಪ್ರಮಾಣ ಇದ್ರೆ ನಿಮಗೆ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಈಗ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡ್ಕೊಳ್ಬೇಕಾಗುತ್ತೆ ಅಂತಂದ್ರೆ, ನಿಮಗೆ ಪ್ರೆಗ್ನೆನ್ಸಿ ಆಗಿ ನೀವು ಈಗ ಮಿಸ್ಡ್ ಪೀರಿಯಡ್ ಆದ ಮೊದಲ ವಾರಗಳಲ್ಲಿ ಈಗ ಮಾಡ್ಕೋಬೋದು. ಆದರೆ ನಿಮಗೆ ಮೊದಲ ವಾರಗಳಲ್ಲಿ ಸ್ವಲ್ಪ ನಿಮಗೆ ಕಂಡುಹಿಡಿಯಲಿಕ್ಕೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಂಡ್ರು ಕೂಡ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗ್ಬೋದು. ಮತ್ತು ಅದನ್ನು ನೀವು ಅಕ್ಯುರೇಟ್ ಆಗಿ ನಿಮಗೆ ಸ್ವಲ್ಪ ರಿಸಲ್ಟ್ ಬರಲಿಕ್ಕೆ ನೀವು 3ನೇ ವಾರ ಮತ್ತು 4ನೇ ವಾರಗಳಲ್ಲಿ ಟೆಸ್ಟನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅಕ್ಯುರೇಟ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ನಿಮಗೆ ರಿಸಲ್ಟ್ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಅದು ಸ್ವಲ್ಪ ಯಾಕಂತಂದರೆ ನಿಮ್ಮದು ಯೂರಿನ್ನಲ್ಲಿ ಈಗ HCG ಪ್ರಮಾಣ ಸ್ವಲ್ಪ ಒಂದು 3ನೇ ವಾರ 4ನೇ ವಾರಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇದು ಈಗ 1ನೇ ವಾರದಲ್ಲಿ ಅಂತಂದರೆ ನಿಮಗೆ HCG ಪ್ರಮಾಣ ಭಾಳ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನಿಮಗೆ ಬೇಗ ರಿಸಲ್ಟು ಗೊತ್ತಾಗೋದಿಲ್ಲ. ಮತ್ತು ಕೆಲವೊಮ್ಮೆ ನಿಮ್ಮದು ಪೀರಿಯಡನ್ನು ನೀವು ಪ್ರತಿ ತಿಂಗಳ ಸರಿಯಾಗಿ ಯಾವ ಸಮಯದಲ್ಲಿ ಆಗುತ್ತೆ ಅಂತಂದ್ರೆ ಡೇಟನ್ನು ನೀವು ಅಕ್ಯುರೇಟಾಗಿ ಗೊತ್ತನ್ನು ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಾಂತಂದರೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿ ಕೂಡ ನೀವು ಟೆಸ್ಟನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದರಿಂದ ಕೂಡ ಗೊಂದಲ ಆಗಿ ನಿಮಗೆ ನೆಗೆಟಿವ್ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿ ತಿಂಗಳು ನಿಮ್ಮದು ಈಗ ಡೇಟ್ ಯಾವಾಗ ಬರುತ್ತೆ ಅಂತಂದು ನೀವು ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ಹಾಗಾಗಿ ನಿಮಗೆ ಮಿಸ್ಡ್ ಅವಧಿ ತಪ್ಪಿದ ಪೀರಿಯಡು ಗೊತ್ತಾಗುತ್ತೆ ಅಕ್ಯುರೇಟಾಗಿ. ಅವಾಗ ನೀವು ನೆಕ್ಸ್ಟ್ 1 ವೀಕ್ ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಆಗ ನಿಮಗೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಕೆಲವೊಮ್ಮೆ ಈ ಥರ ಗೊಂದಲ ಆಗಿ ಕೂಡ ನಿಮಗೆ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬರ್ಬೋದು. ಮತ್ತು ಈಗ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವ್ರಿಗೆ ಅವ್ರಿಗೂ ಕೂಡ ಈಗ ಪ್ರೆಗ್ನೆನ್ಸಿ ಕೆಲವೊಮ್ಮೆ ಟೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಇರ್ರೆಗ್ಯುಲರ್ ಇರೋದ್ರಿಂದ ಅವ್ರಿಗೂ ಕೂಡ ನೆಗೆಟಿವ್ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೀವು ಈಗ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಅಕ್ಯುರೇಟ್ ಆಗಿ ಬರಲಿಕ್ಕೆ ನೀವು ಮುಖ್ಯವಾಗಿ ನೀವು ಫ್ರೆಶ್ ಆಗಿರುವಂಥ ಈಗ ಯೂರಿನನ್ನು ನೀವು ಏನು ಕಲೆಕ್ಟ್ ಮಾಡ್ಕೋತೀರಿ ಅದು ಫ್ರೆಶ್ ಆಗಿರುವಂಥ ಕಂಟೈನರ್ ಕಪ್ನಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಮತ್ತು ನಿಮಗೆ ಈಗ ಯೂರಿನನ್ನು ನೀವು ಬೆಳಿಗ್ಗೆ ಮೊದಲನೇ ಎದ್ದ ತಕ್ಷಣ ಫಸ್ಟ್ ಏನು ಯೂರಿನ್ ಇರುತ್ತೆ ಅದನ್ನು ಫಸ್ಟ್ ಯೂರಿನನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಿಮಗೆ HCG ಪ್ರಮಾಣ ಜಾಸ್ತಿ ಇರೋದ್ರಿಂದ ಫಸ್ಟ್ ಯೂರಿನನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಫ್ರೆಶ್ ಆಗಿರುವಂಥ ಕಂಟೈನರ್ನಲ್ಲಿ
ಕ್ಲೀನ್ ಆಗಿರುವಂಥ ಕಂಟೈನರ್ನಲ್ಲಿ ನೀವು ಅದನ್ನು ಕಪ್ನಲ್ಲಿ ಯೂರಿನನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಸ್ವಲ್ಪ ಹೆಚ್ಚಿನ ಪ್ರಮಾಣದ ತೊಗೋಬೇಕಾಗ್ತಿ ಯೂರಿನನ್ನು. ಮತ್ತು ನೀವು ಟೆಸ್ಟ್ ಮಾಡಿದ ತಕ್ಷಣ 5 ರಿಂದ 10 ನಿಮಿಷ ಈಗ ರಿಸಲ್ಟ್ಗಾಗಿ ನೀವು ವೇಟನ್ನು ಮಾಡ್ಕೋಬೇಕಾಗುತ್ತೆ. 5 ರಿಂದ 10 ನಿಮಿಷ ಆದ ನಂತರ ನಿಮಗೆ ರಿಸಲ್ಟ್ ಏನಂತಂದು ಗೊತ್ತಾಗುತ್ತೆ. ಮತ್ತು ನೀವು ನಿಖರವಾದಂಥ ಫಲಿತಾಂಶ ಬರದೇ ಇದ್ದರೆ ಮತ್ತೊಮ್ಮೆ ನೀವು ಟೆಸ್ಟನ್ನು ಮಾಡ್ಕೋಬೋದು. ನೀವು ಯಾವ ಮೆಥಡ್ ಥ್ರೂ ಮಾಡ್ತಾ ಇರ್ತೀರಿ ಅದು ಸರಿಯಾಗಿ ನಿಮಗೇನು ಗೊತ್ತಾಗಲಿಲ್ಲ ಅಂತಂದರೆ ಮತ್ತೊಮ್ಮೆ ನೀವು ಪರೀಕ್ಷೆನ ಮತ್ತೊಂದು ದಿನ ಮಾಡ್ಕೋಬೋದು. ಈಗ ನೀವು ಮನೆಯಲ್ಲೇ ಪರೀಕ್ಷೆ ಟೆಸ್ಟನ್ನು ಮಾಡ್ಕೊಳ್ಳುವಾಗ ಈಗ ಹಲವಾರು ಬೇರೆ ಬೇರೆ ನೈಸರ್ಗಿಕವಾಗಿರುವಂಥ ಈಗ ವೇಜ್ ಮಾರ್ಗಗಳು ಕೂಡ ಇವೆ. ಇದರಲ್ಲಿ ನಿಮಗೆ ಮೊದಲನೇದಾಗಿ ಸಾಲ್ಟ್ ಪ್ರೆಗ್ನೆನ್ಸಿ ಟೆಸ್ಟ್. ನೀವು ಅಂತಂದರೆ ಉಪ್ಪಿನಿಂದ ಕೂಡ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಮತ್ತು ಶುಗರ್ ಪ್ರೆಗ್ನೆನ್ಸಿ ಟೆಸ್ಟ್ ಇವೆಲ್ಲ ಮನೆಯಲ್ಲೇ ಸಿಗುವಂಥ ನೀವು ಪದಾರ್ಥಗಳಿಂದ ಇವೆಲ್ಲ ನೈಸರ್ಗಿಕವಾದಂಥ ಪ್ರೆಗ್ನೆನ್ಸಿ ಟೆಸ್ಟ್, ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್. ಮತ್ತು ನೀವು ಬೇಕಿಂಗ್ ಸೋಡಾ, ತಿನ್ನು ಸೋಡಾ ಅದರಿಂದ ಕೂಡ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಮತ್ತು ವೀಟ್ ಮತ್ತು ಬಾರ್ಲಿ ಅದರದ್ದು ಪ್ರೆಗ್ನೆನ್ಸಿ ಟೆಸ್ಟನ್ನು ಕೂಡ ಮಾಡ್ಕೋಬೋದು. ಮತ್ತು ಸಾಸಿವೆ ಪುಡಿ ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಅದರದ್ದು ಕೂಡ ಸಾಸಿವೆ ಪುಡಿಯಿಂದ ಕೂಡ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಮತ್ತು ದಂಡೇಲಿಯನ್ನು ಎಲೆಗಳಂತಂದು ಸಿಗುತ್ತೆ ಅದರಿಂದ ಕೂಡ ಮಾಡ್ಕೋಬೋದು. ಮತ್ತು ಇದು ವೈನ್ ಪ್ರೆಗ್ನೆನ್ಸಿ ಟೆಸ್ಟ್ ವೈನಿಂದನೂ ಕೂಡ ಮಾಡ್ಕೋಬೋದು. ಮತ್ತು ತುನಾ ಜ್ಯೂಸು ಮತ್ತು ಬೇಸಲ್ ಬಾಡಿ ಟೆಂಪ್ರೇಚರ್ನ ನೀವು ಅದರ ಬೇಸಲ್ ಬಾಡಿ ಟೆಂಪ್ರೇಚರ್ನ ಟ್ರ್ಯಾಕ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನೀವು ಮಾಡ್ಕೋಬೋದು. ಮತ್ತು ಟೂತ್ಪೇಸ್ಟ್, ಸೋಪು, ಇದು ಶಾಂಪೂ ಇದರಿಂದ ಕೂಡ ಎಲ್ಲ ಪ್ರೆಗ್ನೆನ್ಸಿ ಟೆಸ್ಟನ್ನು ಇವೆಲ್ಲ ಬೇರೆ ಬೇರೆ ಆಗಿರುವಂಥ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ವೇಗಳು. ಇದರಿಂದ ಎಲ್ಲ ಕೂಡ ನೀವು ಮನೆಯಲ್ಲಿನೇ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.